ಬೆಂಗಳೂರಿನಲ್ಲಿ ಕುಡಿಯುವ ನೀರು ಬರಿದಾಗ್ತಾ ಇದೆ. ಕಾವೇರಿ ಕೂಡ ಬರದಾಗಿದೆ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಿಮ್ಮ ಮನೆಗೆ ನೀರು ಬೇಕು ಅಂದರೆ ನೀವೆಲ್ಲರೂ ಕೂಡ ಟ್ಯಾಂಕರ್ ಮೊರೆ ಹೋಗಲೇಬೇಕು. ಆದರೆ ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡಿರ್ತಕ್ಕಂಥ ಟ್ಯಾಂಕರ್ ಮಾಲೀಕರು ಯದ್ವಾ ತದ್ವಾ ದುಡ್ಡನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ನೀರು ಬರಬೇಕು ಅಂದರೆ ನಿಮ್ಮ ಜೇಬು ತುಂಬ ಕಾಸಿರಬೇಕು. ಆದರೆ ಈ ರೀತಿ ಯದ್ವಾ ತದ್ವಾ ಸುಲಿಗೆ ಮಾಡ್ತಾ ಇರೋದಕ್ಕೆ ನಿಯಂತ್ರಣ ಹೇರ್ತಾ ಇಲ್ಲ. ಯಾರು ಕೂಡ ನಿಯಂತ್ರಣ ಹೇರೋದಕ್ಕಾಗೋದೇ ಇಲ್ವಾ ಅನ್ನುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಬೆಂಗಳೂರಿಗರ ಪರಿಸ್ಥಿತಿ ಹೇಗಿದೆ ಅಂತ ಈ ರಿಪೋರ್ಟ್ನಲ್ಲಿದೆ, ನೋಡೋಣ ಬನ್ನಿ. ವಾಟರ್ ಟ್ಯಾಂಕರ್ ಮಾಫಿಯಾ ಬಾಯಿಗೆ ಬಂದಷ್ಟು ದರ ಸುಲಿಗೆ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ನೀರು ಜೀವಜಲ, ಇದನ್ನ ಕುಡಿಬೇಕಾದ್ರೆ ಬೆಂಗಳೂರಿನಲ್ಲಿ ಈಗ ಜೇಬು ತುಂಬಾ ಕಾಸು ಬೇಕಣ್ರಿ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾದ ಬೆನ್ನಲ್ಲೇ ಟ್ಯಾಂಕರ್ ನೀರು ಸಪ್ಲೈ ಜೋರಾಗಿದೆ. ಅದ್ಯಾವ ಪರಿ ಡಿಮ್ಯಾಂಡ್ ಅಂದ್ರೆ ಡಬಲ್ ತ್ರಿಬಲ್ ಬಾಯಿಗೆ ಬಂದಷ್ಟು ದರವನ್ನ ಕೇಳ್ತಿದ್ದಾರೆ. ಬೆಂಗಳೂರಿಗರು ಈಗ ಅನಿವಾರ್ಯವಾಗಿ ಡಬಲ್ ದುಡ್ಡನ್ನು ಕೊಟ್ಟು ನೀರನ್ನ ಖರೀದಿಸಬೇಕಾಗಿದೆ. ಯಾಕೆ ಹಿಂಗ್ ದುಡ್ಡು ಕೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ನೀರು ಬೇಕಾ ಕಾಸು ಬೇಕಾ ಅಂತ ಬಹಿರಂಗವಾಗಿಯೇ ಕೇಳ್ತಿದ್ದಾರೆ. ಇದರ ಬಗ್ಗೆ ಪಬ್ಲಿಕ್ ಟಿವಿ ಮಾಡಿದಂತಹ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಲಗ್ಗೆರೆ. ಇಲ್ಲಿ ಕೂಲಿನಗರ ಬ್ರಿಡ್ಜ್ ಇತ್ತಲ್ಲ, ಅಲ್ಲಿ ಬೇಕಿತ್ತು. ಕೂಲಿನಗರ ಅಂದ್ರೆ ಇಲ್ಲಿ ಲಗ್ಗೆರೆ ಬ್ರಿಡ್ಜ್ ಅಲ್ವಾ? ಹ್ಞೂ, ಲಗ್ಗೆರೆ ಬ್ರಿಡ್ಜ್ ಇಂದ ಆದ್ಮೇಲೆ ಅಲ್ಲೇ ಕ್ಲಿನಿಕ್ ಐತಲ್ಲ, ಅದ್ರ ಬ್ಯಾಕ್ ಸೈಡ್. ಬ್ರಿಡ್ಜ್ ಕೆಳಗಡೆ ಹೋಗೋದಾ? ಎಷ್ಟು ರೇಟು? ಸಂಜೆ ಒಳಗೆಲ್ಲ ಬರೋಲ್ಲಪ್ಪ. ಸರಿ, ಅಲ್ಲೇ ಮೇನ್ ರೋಡ್ಗೆ ಅಲ್ಲಿಂದ ಒಂದು ಪೈಪ್ ಹಾಕೋದು. ರೇಟ್ ಎಷ್ಟಣ್ಣ? ಮಗ ಅಲ್ಲಿಗೆ ಬಂದ್ರೆ ನಮ್ದು 1,500. ದೊಡ್ಡ ಟ್ಯಾಂಕರ್ ಚಿಕ್ಕದು? ದೊಡ್ಡದು ಇದೆ. ದೊಡ್ಡದು ಎಷ್ಟು ಲೀಟ್ರ್ ಇರ್ತದಣ್ಣ? 6,000. ಹತ್ರ ಅಲ್ಲ ಅಣ್ಣ, ಕಡಿಮೆ ಆಗಲ್ಲ. ಅದಕ್ಕೆ ನಾವು ಬರಲ್ಲ ಅಂದ್ಬಿಡ್ತೀನಿ. ಹ್ಞೂ, ಹಿಂಸೆ ಇರಲ್ಲ. ಈ ಹೊಸ್ತಿನಹಳ್ಳಿಗೆ ಬಂದ್ರೆ 3,000 ಕೊಡ್ತೀನಿ ಅಂತಾರೆ. ಏನು ಮಾಡೋಣ? ಹೋಗೋದಾಯ್ತು ಮಗ ಅಲ್ವಾ? 1,800 ಕೊಡಿ ಅಣ್ಣ. 1,800. 1,200 ರೂಪಾಯಿ ಆಗಲ್ವಾ ಅಣ್ಣ? ಜಾಸ್ತಿ ಆಯ್ತದ ಅಣ್ಣ ರೇಟ್. ಜಾಸ್ತಿ ಅಂದ್ರೆ ಏನು ಮಾಡೋದು ಹೇಳ ಮಗ, ನಮ್ಮ ಪರಿಸ್ಥಿತಿ ಇದೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ನವರಂಗ್. ಬರಲ್ಲ ಕಾರಣ ಅದು. ಬರಲ್ವಾ? ಅಲ್ಲ, ನಾಳೆ ಬೇಕಿತ್ತು ನಮಗೆ. ಎಲ್ಗಣ? ಮಂಜುನಾಥ್ ನಗರ. ಕಾರ್ಡ್ ಕೊಡ್ತೀನಿ, ಫೋನ್ ಮಾಡಿ. ಎಷ್ಟು ರೇಟು? 1,200. 1,200 ರೂಪಾಯಿನಾ? 1,200 ಅಣ್ಣ? ಹ್ಞೂ. ಹತ್ರ ಅಲ್ವಾ ಅಣ್ಣ ಮಂಜುನಾಥ್ ನಗರ? ನೀರು ಬೇಕಾ ನಿಂಗೆ ದುಡ್ಡು ಬೇಕಾ? ಅಷ್ಟೇ ಅಲ್ಲ, ನೀನು ಹತ್ರ ಆಗಲಿ ದೂರ ಆಗಲಿ ನೀರು ಬೇಕು. ಮತ್ತೆ ನೀರೇ ಇಲ್ಲಣ್ಣ ನಮ್ಗೆ. ಒಂದು ಕಾಲ ಅವ್ರ ಗಾಡಿ ಲೋಡ್ ಆಗ್ತದೆ. ಅಲ್ಲ ಅಣ್ಣ, ಇಲ್ಲೇ ಒಂದೂವರೆ ಕಿಲೋಮೀಟರ್ ಆಗಲ್ಲ ಮಂಜುನಾಥ್ ನಗರ. ಹ್ಞೂ, ಯಾರ ಕಡೆ ಯಾವ ವಾಟರ್ ಕಡೆ ಎಲ್ಲ ವಿಚಾರಿಸ್ಕೊಂಬ. ಹ್ಞೂ, ನಿಮ್ಗೆ ಯಾರು 1,000 ಒಳಗೆ 1,000 ರೂಪಾಯಿ ಹಾಕ್ತಾರ ಅಂತ ಸಾಕು. ನಮ್ಗಿನ್ನ ಒಳ್ಳೇದು. ನಿಮ್ಗೆ ದುಡ್ಡು ಉಳಿತೆ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ದಾಸರಹಳ್ಳಿ. ಕಾಂಪ್ಲೆಕ್ಸ್ ಅಲ್ಲಿ ಮನೆಗ ಅಮೌಂಟಾ? ಅಮೌಂಟ್ ಈಗ ಜಾಸ್ತಿ ಆಗಿದೆ. 1,000 ರೂಪಾಯಿ. 1,000 ರೂಪಾಯಿ ಹತ್ರ ಅಲ್ಲ ಅಣ್ಣ? ಹತ್ರ ಅಂತಲ್ಲ, ರೋಡ್ ಲೆಕ್ಕ. ಹಾಂ, ಒಂದು ರೋಡ್ ಲೆಕ್ಕ. ಇನ್ನು ಚಿಕ್ಕದು ಬೇಕಾದ್ರೆ ಇದೆ. ಚಿಕ್ಕದು ಎಷ್ಟಾಗುತ್ತೆ? 700 ರೂಪಾಯಿ ಆಗುತ್ತೆ. ಎಷ್ಟು ಅಣ್ಣ? 700 ರೂಪಾಯಿ. 3,000 ಲೀಟ್ರ್. ಅದೆಷ್ಟು ಲೀಟ್ರ್? 3,000. 3,000 ಲೀಟ್ರ್. ರಿಯಾಲಿಟಿ ಚೆಕ್ ನಂಬರ್ 4, ಸ್ಥಳ ಮೂಡಲಪಾಳ್ಯ. ಎಷ್ಟಾಗುತ್ತೆ ಅಣ್ಣ? ಇಲ್ಲಿಂದ ನಾವು ಬರಲ್ಲ. ಹೌದಾ? ದೂರ ಆಗುತ್ತೆ, ಟೈಮಿಂಗ್ ಕಟ್ ಆಗಲ್ಲ, ಡೀಸೆಲ್ ಖರ್ಚು ಜಾಸ್ತಿ ಬರುತ್ತೆ, ಸರ್ವಿಸ್ ಮಾಡೋಕ್ಕಾಗಲ್ಲ. ಹೌದಾ? ಅವೇನಿದ್ರೆ ಅಕ್ಕಪಕ್ಕ 2-3 ಕಿಲೋಮೀಟರ್ ಮಾತ್ರ ಸರ್ವಿಸ್. 2-3 ಕಿಲೋಮೀಟರ್ ಅಂದರೆ ಎಷ್ಟು ಅಣ್ಣ ಅಮೌಂಟು? ಅಲ್ಲ, ನಾವು ಬರೋದೇ ಇಲ್ಲ ಅಂದಮೇಲೆ ರೇಟ್ ಹೇಳೇನು ಪ್ರಯೋಜನ? ನೀವು ಸರ್ವಿಸ್ ಕೊಡ್ತೀವಿ ಅಂದರೆ ನಾವು ರೇಟ್ ಹೇಳ್ಬೋದು. ಅಲ್ಲಿ ಎಷ್ಟು ಇರ್ಬೋದು? ಇರ್ತಾರೆ 700 ತೊಗೊಳೋರು ಇರ್ತಾರೆ, 800 ತೊಗೊಳೋರು ಇರ್ತಾರೆ. ಅವ್ರವರು ಹೆಂಗೆ ಮಾಡ್ಕೊಂಡಿರ್ತಾರೆ ಲೋಕಲಲ್ಲಿ, ಆ ರೀತಿ ಅವ್ರಿಗೆ ನೀರು ಹೆಂಗೆ ಸಿಗುತ್ತೆ, ಎಷ್ಟು ಆಳದಿಂದ ತೆಗಿತಾರೆ, ಎಷ್ಟು ಕರೆಂಟ್ ಖರ್ಚು ಮಾಡ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಆ ಲೋಕಲಲ್ಲಿ ಅವ್ರವ್ರು ಬೇರೆ ರೇಟ್ ಮಾಡ್ಕೊಳ್ತಾರೆ. ನೀವು ಇಲ್ಲಿ ಲೋಕಲ್ ಎಷ್ಟು ಹೊಡಿತೀರಣ್ಣ? ನಾವು 500 ರೂಪಾಯಿಗೆ ಹಾಕೊಡ್ತೀವಿ, 600 ರೂಪಾಯಿಗೆ ಹಾಕೊಡ್ತೀವಿ, 700 ರೂಪಾಯಿಗೆ ಹಾಕೊಡ್ತೀವಿ. ನಾವೆಲ್ಲ ಡಿಸ್ಟೆನ್ಸ್ ಮಾಡ್ಕೊಂಡು ಮಾತಾಡ್ತೀವಿ. ನೀರಿನ ಅಭಾವ ಸೃಷ್ಟಿಯಾದಾಗ ಸರ್ಕಾರ ಈ ರೀತಿ ಬೇಕಾಬಿಟ್ಟಿ ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡುವುದನ್ನು ತಪ್ಪಿಸಬೇಕಾಗಿತ್ತು. ಆದರೆ ಸದ್ಯಕ್ಕೆ ಯಾವ ದರವನ್ನು ಕೂಡ ನಿಗದಿ ಮಾಡದೇ ಇರುವುದರಿಂದ ಖಾಸಗಿ ವಾಟರ್ ಟ್ಯಾಂಕರ್ ಅಬ್ಬರದ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.